ಇವತ್ತಿನ ಎಪಿಸೋಡ್ನಲ್ಲಿ ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಮತ್ತು ವಿನಯ್ ಅವರ ಕುಟುಂಬ ಒಳಗಡೆ ಬಂದಿತ್ತು. ಅಷ್ಟೇ ಅಲ್ಲದೆ ಡ್ರೋನ್ ಕೂಡ ಬಿಗ್ ಬಾಸ್ಗೆ ಬಂದಿದೆ. ಡ್ರೋನ್ ಬಿಗ್ ಬಾಸ್ಗೆ ಯಾಕೆ ಬಂತು? ಡ್ರೋನ್ ಪ್ರತಾಪ್ ಅವರ ಡ್ರೋನ್ ಅನ್ನು ಬಿಗ್ ಬಾಸ್ನಲ್ಲಿ ತೋರಿಸಿದ ಬಿಗ್ ಬಾಸ್ ನಿಜಕ್ಕೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಡ್ರೋನನ್ನು ನೋಡಿದ ಕೂಡಲೇ ಪ್ರತಾಪ್ ಅವರು ಕುಣಿದು ಕುಪ್ಪಳಿಸಿದರು, ನಕ್ಕು ನಲಿದ್ರು ಅಂತಲೇ ಹೇಳ್ಬೋದು. ನಿಜಕ್ಕೂ ಪ್ರತಾಪ್ ಅವರ ತಂದೆ ತಾಯಿ ಒಳಗಡೆ ಬಂದ ಕೂಡಲೇ ಇಡೀ ಮನೆ ಒಂದೊಮ್ಮೆ ಕಣ್ಣೀರಲ್ಲಿ ಮುಳುಗಿತ್ತು ಅಂತಲೇ ಹೇಳ್ಬೋದು. ಪ್ರತಾಪ್ ಅವರು ಅವರ ತಂದೆ ತಾಯಿ ಬರೋದಕ್ಕೆ ಮುಂಚೆ ಊಟವನ್ನು ಕೂಡ ಮಾಡದೆ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದರು. ಅವರು ಬಂದ ಕೂಡಲೇ ಪ್ರತಾಪ್ ಅವರನ್ನು ನೋಡಿದ್ರೆ ಚಿಕ್ಕ ಮಗುವಿನಂತೆ ಒಂದು ಕರು ಹಸುವನ್ನು ನೋಡಿ ಓಡಿ ಹೋಗುವಂತೆ ಹೋದರು ಪ್ರತಾಪ್ ಅವರು. ಪ್ರತಾಪ್ ಅವರ ಈ ಒಂದು ನಿಜಕ್ಕೂ ಅಲ್ಲಿ ಆ ಮನುಷ್ಯನ ಮುಗ್ಧತೆ ಕಾಣಿಸುತ್ತೆ. ಅಲ್ಲಿ ಬಿಗ್ ಬಾಸ್ ಗೆಲ್ಲೋದು ಅಥವಾ ಬಿಗ್ ಬಾಸ್ನಲ್ಲಿ ಇದ್ದೀವಿ ಅದೆಲ್ಲವನ್ನು ಮರೆತು ತನ್ನ ತಂದೆ ತಾಯಿಗಳನ್ನು ನೋಡಿದ ಕೂಡಲೇ ಮಗುವಿನಂತೆ ಓಡಿ ಹೋದ ಪ್ರತಾಪ್ ಅವರು ನಿಜಕ್ಕೂ ತುಂಬಾ ಮುಗ್ಧತೆಯಿಂದ ಅಲ್ಲಿ ಇದ್ದರು ಅಂತಲೇ ಹೇಳ್ಬೋದು. ತಾಯಿಯ ಮಡಿಲಲ್ಲಿ ಮಲಗಿ ಅಳ್ತಾ ಇದ್ದರು ಪ್ರತಾಪ್. ಹಾಗೆ ಅವರ ತಂದೆ ಕೂಡ ಒಂದು ಸಾರ್ತಿ ನನ್ನ ಮಗ ಏನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸಿ, ಎಲ್ಲರಿಗೂ ಮಂಡಿಯೂರಿ ಕ್ಷಮೆ ಕೇಳ್ತೀನಿ ಅಂತ ಕೂಡ ಕ್ಷಮೆ ಕೇಳಿದ್ರು. ಇದಕ್ಕಿಂತ ಇನ್ನೆಷ್ಟು ಕ್ಷಮೆ ಕೇಳಬೇಕು ಪಾಪ ಆ ಕುಟುಂಬ ಅಲ್ವಾ? ಬಹುಶಃ ಕರ್ನಾಟಕ ಅವರನ್ನು ಕ್ಷಮಿಸತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಹುಶಃ ಪ್ರತಾಪ್ ಅವರಿಗೂ ಕೂಡ ಒಂದೊಳ್ಳೆ ಜೀವನ ಸಿಗಲಿ. ಪ್ರತಾಪ್ ಅವರು ನಿಜಕ್ಕೂ ಅಷ್ಟೇ ಅಲ್ಲ, ವಿನಯ್ ಅವರ ಫ್ಯಾಮಿಲಿ ಕೂಡ ಒಳಗಡೆ ಬಂತು. ವಿನಯ್ ಅವರ ಹೆಂಡತಿ ಕೂಡ ಪ್ರತಾಪ್ ಅವರ ಜೊತೆ ನೀನು ನನ್ನ ಮಗ ಇದ್ದಂಗೆ ಅಂತ ಮಾತಾಡಿದ್ರು. ಆ್ಯಕ್ಚುಲಿ ನನಗೆ ಆಶ್ಚರ್ಯ ಏನಂದರೆ ವಿನಯ್ ಅವರ ಫ್ಯಾಮಿಲಿ ತುಂಬಾ ಚೆನ್ನಾಗಿತ್ತು. ವಿನಯ್ ಅವರ ಫ್ಯಾಮಿಲಿ ಒಂದು ತುಂಬಾ ಕ್ಯೂಟ್ ಆಗಿತ್ತು ಅಂತ ಹೇಳ್ಬೋದು. ಅವರ ಹೆಂಡತಿ, ಮಗು, ಅವರ ಮಗ ಅಂತೂ ತುಂಬಾ ವಿನಯ್ ಅವರ ಥರನೇ ತುಂಬ ಕ್ಯೂಟಾಗಿ ಚೆನ್ನಾಗಿದ್ದ. ಹಾಗೆ ತುಂಬ ಆ್ಯಕ್ಟಿವ್ ಆಗಿದ್ದರು ಕೂಡ. ಸೊ ವಿನಯ್ ಅವರ ಫ್ಯಾಮಿಲಿ ಒಂದು ಕ್ಯೂಟ್ ಫ್ಯಾಮಿಲಿ ಅಂದರೆ ತಪ್ಪಾಗಲಾರದು. ನಿಜಕ್ಕೂ ವಿನಯ್ ಅವರಿಗೆ ಹೊರಗಡೆ ಒಂದು ಒಳ್ಳೆ ಲೈಫೇ ಇದೆ ಅನಿಸುತ್ತೆ. ವಿನಯ್ ಅವರ ಫ್ಯಾಮಿಲಿಯನ್ನು ನೋಡಿದಾಗ ವಿನಯ್ಗೆ ಒಂದು ಉತ್ತಮ ಜೀವನ ಇದೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಹಾಗೆ ಎಲ್ಲರೂ ಕೂಡ ಇವತ್ತು ನಿಜಕ್ಕೂ ಸಂತೋಷವಾಗಿ ಇದ್ದರು. ಅಲ್ಲಿ ಆಶ್ಚರ್ಯ ಏನಂದರೆ ವರ್ತೂರು ಸಂತೋಷ್ ಅವರು ಮತ್ತು ತುಕಾಲಿ ಸಂತೋಷ್ ಅವರು ಆಲ್ರೆಡಿ ಪ್ರತಾಪ್ ಅವ್ರಿಗೆ ಮದುವೆ ಮಾಡೋದಕ್ಕೆ ಸ್ಕೆಚ್ ಆಗ್ತಾಯಿದ್ರು. ನಮ್ಮ ಕಡೆ ಒಂದು ಹುಡುಗಿ ಇದೆ, ಸೂಪರಾಗಿದೆ, ಹೊಳೆ ನರಸೀಪುರದ ಹುಡುಗಿ ತುಂಬ ಚೆನ್ನಾಗಿದೆ ಅನ್ನೋಗ ಪ್ರತಾಪ್ ಅವರ ತಂದೆ ಕೂಡ ಅಲ್ಲಿ ಒಂದು ಕೌಂಟ್ರು ಕೊಡ್ತಾರೆ. ಯಾಕೆ ಆ ಹುಡುಗಿ ಮಾತ್ರನೇ, ಆ ಊರಲ್ಲಿ ಮಾತ್ರನೇ, ಬೇರೆ ಹುಡುಗಿ ಎಲ್ಲ ಚೆನ್ನಾಗಿಲ್ವಾ ಅಂತ. ಆಗ ಪ್ರತಾಪ್ ಸುಮ್ಮನಿರು ಅಂತಾರೆ. ಆಗ ವರ್ತೂರು ಸಂತೋಷ ಇಲ್ಲ ಮಾತಾಡಿ ಅಂತಾರೆ. ಅಷ್ಟೇ ಅಲ್ಲ, ಮನೆ ಮಂದಿಗೆಲ್ಲ ಅಡುಗೆ ಮಾಡಿ ಊಟ ಹಾಕ್ತಾರೆ, ಮುದ್ದೆ ಊಟ ಹಾಕ್ತಾರೆ. ಮೈಕಲ್ ಅವರು ಮುದ್ದೆ ತಿನ್ನೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಹಾಗೆ ಅಲ್ಲಿ ನಿಜಕ್ಕೂ ನಮ್ರತಾ ಅವರು ಕೂಡ ಆ ಅಡುಗೆನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ವಿನಯ್ ಅವರು ಕೂಡ ಊಟ ಮಾಡ್ತಾ ಇರ್ತಾರೆ. ಇಡೀ ಮನೆ ಮಂದಿಗೆ ಊಟ ಹಾಕಿ ಸಂತೋಷಪಟ್ಟ ಪ್ರತಾಪ್ ಅವರ ತಂದೆ ತಾಯಿ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಿಜಕ್ಕೂ ಪ್ರತಾಪ್ ಅವ್ರಿಗಿಂತ ಬಹಳಷ್ಟು ಜನ ಅವರ ಅಭಿಮಾನಿಗಳು ಕೂಡ ಸಂತೋಷದ ಕಡಲಲ್ಲಿ ತೇಲಿದ್ರು ಅಂದರೆ ತಪ್ಪಾಗಲಾರದು.